ಹೇರ್ಗೆ ಆಯಿಲ್ ಪ್ರಿಪೇರ್ ಮಾಡಿ ಒಗ್ಗರಣೆನೆಲ್ಲ ತಲೆಗೆ ಹಾಕಕ್ಕಾಗಲ್ಲ, ಕಷ್ಟ ಇದೆ. ಹಾಯ್ ಎವ್ರಿವನ್, ಈಗ ತಾನೇ ಜಸ್ಟ್ ಕೆಲಸದಿಂದ ಬಂದೆ. ಸೊ ಇವಾಗ ನನ್ನ ನೈಟ್ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಟ್ರಾನ್ಸಾಕ್ಷನ್ಗೆ ಈ ಜಾಗ ಪರ್ಫೆಕ್ಟ್. ಕ್ವಿಕ್ ಆಗಿ ರೆಡಿ ಆಗೋಣ, ಓಕೆನಾ? ರೆಡಿ 1 2 3 ಐ ಆಮ್ ರೆಡಿ. ನಾನು ಫ್ರೆಶ್ ಆದೆ. ಓಕೆ, ಈಗ ನೆಕ್ಸ್ಟ್ ನಮ್ದು ಲೊಕೇಶನ್ ಶಿಫ್ಟ್ ಆಗುತ್ತೆ. ಅದು ಬಂದು ಆಬ್ವಿಯಸ್ಲಿ ಕಿಚನ್. ಬನ್ನಿ ಹೋಗೋಣ. ಓಕೆ, ನಾನು ಇವಾಗ ಹೇರ್ಗೆ ಆಯಿಲ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ, ಕೈ ಎಣ್ಣೆ ಹಾಕ್ತಾ ಇದ್ದೀನಿ, ಆಮ್ಲ, ಮೆಂತೆ, ಚಕ್ಕೆ, ಕರಿಬೇವು, ದಾಸವಾಳ ಎಲ್ಲ ಇದೆ. ಓಕೆನಾ? ಫಸ್ಟ್ ಚಕ್ಕೆ ಹಾಕ್ತಾ ಇದ್ದೀನಿ, ಮೆಂತೆ. ಅದು ಯಾಕೆ ಹಾಕ್ತಾ ಇದೆ ಅಂದರೆ ಆ್ಯಕ್ಚುಲಿ ನೀರು ಮೆಂತೆಗೆ ನೀರು ಹಾಕ್ಬಿಟ್ಟಿದೆ. ಕರಿಬೇವು, ನೆಕ್ಸ್ಟ್ ದಾಸವಾಳ, ಆಮ್ಲ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟಿದ್ದೀರಿ. ಒಗ್ಗರಣೆನೇ ಆಗುತ್ತಿತ್ತಲ್ವ, ಮಾಡತ್ತೆ. ಒಗ್ಗರಣೆನೆಲ್ಲ ತಲೆಗೆ ಹಾಕಕ್ಕಾಗಲ್ಲ, ಆದರೆ ಹುಷಾರು, ಮುಖನ ದೂರ ಇಟ್ಕೊಂಡು ಮಾಡಿ, ಇಲ್ಲ ಅಂತಂದರೆ ಮುಖ ಊಷ್ಟ ಆಗ್ಬಿಡುತ್ತೆ. ಓಕೆ, ಈಗ ಎಣ್ಣೆ ರೆಡಿ ಆಗಿದೆ, ಇದನ್ನ ಹಾರಕ್ಕೆ ಬಿಡೋಣ. ಈಗ ನೆಕ್ಸ್ಟ್ ಬಂದು ಕುಕ್ ಮಾಡೋಕ್ಕೆ ಏನೆಲ್ಲ ತಗೋತಾ ಇದ್ದೀನಿ ಅಂದರೆ ಕಟ್ ಮಾಡಾದ್ಮೇಲೆ ತೋರಿಸ್ತೀನಿ. ಓಕೆನಾ? ನಾನು ಕಟ್ ಮಾಡೋ ಎಲ್ಲ ಪ್ರೊಸೀಜರ್ ತುಂಬ ಲಾಂಗ್ ಆಗಿಬಿಡುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಕುಕ್ಕರ್ ತಗೊಳ್ಳಿ, ಕುಕ್ಕರ್ಗೆ ಆಯಿಲ್ ಹಾಕಿ. ನಾನು ಯೂಶ್ವಲಿ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡೋದು. ಈಗ ಆಯಿಲ್ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕಿ. ನಾನು ಆಲ್ರೆಡಿ ಅದರಲ್ಲಿ ಟೊಮೊಟೊ ಮತ್ತು ಈರುಳ್ಳಿನ ಆಫ್ ಕುಕ್ ಮಾಡಿದ್ದೀನಿ, ಬಿಕಾಸ್ ಮಸಾಲೆಗೆ ರುಬ್ಬಕ್ಕೆ. ತೊಳೆದು ಇಟ್ಕೊಂಡಿರೋ ಅಂಥ ಮೊಳಕೆ ಕಾಳನ್ನ ಹಾಕಿ ಅಲ್ಲಿಗೆ. ಸೊ ಇದರಲ್ಲಿ ಬದನೆಕಾಯಿ ಇದೆ, ಕ್ಯಾಪ್ಸಿಕಮ್ ಇದೆ, ಆಲೂಗೆಡ್ಡೆ ಇದೆ. ಸೊ ಈ 3 ತರಕಾರಿನ ನಾನು ಹಾಕ್ತಾ ಇದ್ದೀನಿ. ಇದನ್ನ ನೀಟಾಗಿ ಕಲಿಸ್ಕೊಳ್ಳಿ. ನಾನು ಒಬ್ಳಿಗೆ ಇಷ್ಟೊಂದು ಮಾಡ್ತಾ ಇದ್ದೀನಿ. ಲೈಟಾಗಿ ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ ನಾವಿಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಟೊಮೆಟೊ ಮತ್ತು ಈರುಳ್ಳಿ ಇದೆ, ಶುಂಠಿ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಚಕ್ಕೆ ಹಾಕ್ತಾ ಇದ್ದೀನಿ, ಆ್ಯಂಡ್ 4 ಲವಂಗ ಹಾಕ್ತಾ ಇದ್ದೀನಿ, ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮಟನ್ ಮಸಾಲ, ನೆಕ್ಸ್ಟ್ ಲೈಟಾಗಿ ಚಿಲ್ಲಿ ಪೌಡರ್, ಯಾಕಂದರೆ ಖಾರಕ್ಕೆ ನಾವು ಮೆಣಸಿನ್ಕಾಯಿ ಹಾಕಿಲ್ಲ, ಚಿಲ್ಲಿ ಪೌಡ್ರ್ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ರುಬ್ಕೊಂಡ್ಬಿಡೋಣ. ಮಸಾಲೆ ತಿಕ್ಕಾಗಿ ಪೇಸ್ಟ್ ಆಗಿದೆ. ಇವಾಗ ನಾವು ಈ ಮಸಾಲನ್ನ ಆ್ಯಡ್ ಮಾಡೋಣ. ಸ್ಮೆಲ್ ಈಗಲೇ ಆಲ್ರೆಡಿ ಅನ್ನೋ ಥರ ಬರ್ತಾ ಇದೆ. ನೋಡ್ತಾ ಇದ್ರೆ ಬೇಗ ಬೇಗ ತಿನ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಹೊಟ್ಟೆ ಬೇರೆ ಹಸಿತಾ ಇದೆ. ಇದಿನ್ನೂ ಬೇಯಬೇಕು, ಇದಿನ್ನೂ ವಿಸಿಲ್ ಹೊಡಿಬೇಕು. ನಾನು ಇದಕ್ಕೆಲ್ಲ ಒಗ್ಗರಣೆ ಎಲ್ಲ ಹಾಕಕ್ಕೆ ಹೋಗಲ್ಲ, ಅಷ್ಟೆಲ್ಲ ನನ್ನ ಟೈಮ್ ಇಲ್ಲ. ಒಗ್ಗರಣೆ ಯಾರಾದರೂ ಕೊಡ್ತಾರ ಇದಕ್ಕೆ? ಮಸಾಲೆ ರುಬ್ಬಿದ್ದ ನೀರನ್ನ ಹಂಗೆ ಹಾಕ್ಬಿಡಿ. ಓಕೆ, ಈಗ ನೀರು ಹಾಕ್ಕೊಳ್ಳೋಣ. ಲೈಟಾಗಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಈಗ ಫೈನಲ್ ಆಗಿ ಈಗ ನಾನು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಈ ಟೈಮಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಕುಕ್ಕರ್ನ, ಅದ್ರದ್ದು ಫ್ಲೇವರ್ ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಅದಿನ್ನೂ ಸೂಪರ್ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಓಕೆ, ಕ್ಲೋಸ್ ಮಾಡೋಣ. ಫೈನಲಿ ಸಾರು ರೆಡಿ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ. ತಿನ್ಕೊಂಡು ಬರ್ತೀನಿ. ಜಸ್ಟ್ 5 minutes, ಐ ವಿಲ್ ಬಿ ಬ್ಯಾಕ್. ಓಕೆ, ತಲೆಗೆ ಎಣ್ಣೆ ಹಾಕೋಣ. ಆವಾಗಲೇ ರೆಡಿ ಮಾಡಿರೋ ಅಂಥ ಎಣ್ಣೆ ತೋರ್ಸೋಕ್ಕಾಗಲ್ಲ, ಹೋಗುತ್ತೆ. ನೀಟಾಗಿ ಹೀಗೆ ಬಿಡಿಸ್ಕೊಳ್ಳಿ. ನೆಕ್ಸ್ಟ್ ಪಾರ್ಟೇಷನ್ ಹೀಗೆ ಮಾಡಿ ಹೀಗೆ ತಗೋತೀನಿ. ನನಗೆ ಒಗ್ಗರಣೆನೇ ಸ್ಮೆಲ್ ಬರ್ತಾ ಇದೆ. ಫೈನಲಿ ಜಡೆ ಹಾಕಿದ್ದೀನಿ, ಲುಕಿಂಗ್ ಗುಡ್.
ಫೇಸ್ಗೆ ಅಂತಾನೆ ಸಪ್ರೇಟಾಗಿ ಒಂದು ಟವಲ್ ಇಡಿ, ಇಲ್ಲ ಅಂತಂದರೆ ಮುಖ ಹಾಳಾಗುತ್ತೆ. ಇನ್ನೂ ಮೈಗೆ ಮುಖಕ್ಕೆ ಎಲ್ಲ ಕಡೆಗೂ ಒಂದೇ ಟವಲ್ ಇಟ್ಟಿದ್ರೆ ಕಷ್ಟ ಇದೆ. ಅಲೋವೆರಾ ಜೆಲ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ, ಇನ್ನೇನು ಯೂಸ್ ಮಾಡ್ತಾ ಇದ್ದೀನಿ. ನೈಟ್ ಹೊತ್ತು ಮಲ್ಕೊಬೇಕಾದ್ರೆ ನಾನು ಜಾಸ್ತಿ ಏನು ಸ್ಕಿನ್ ಕೇರ್ ಮಾಡಲ್ಲ, ಜಸ್ಟ್ ಒಂದು ಲೈಟ್ ಮಾಯ್ಶ್ಚರೈಸರ್ ಹಾಕ್ತೀನಿ ಅಷ್ಟೇ. ಓಕೆ, ಸ್ಕಿನ್ ಕೇರ್ ನಂದು ತುಂಬ ಸಿಂಪಲ್. ಆ್ಯಂಡ್ ಈ ಒಂದು ಸ್ಕಿನ್ ಕೇರ್ ಆದಮೇಲೆ ನೆಕ್ಸ್ಟ್ ಇನ್ನೊಂದೇ ಒಂದು ಕೇರ್ ಇದೆ, ಅದು ಯಾವ ಕೇರ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಲೆಗ್ಗೆ ಆಯಿಲಲ್ಲಿ ಜಸ್ಟ್ ಮಸಾಜ್ ಮಾಡ್ತೀನಿ. ನೀವು ಹೀಗೆ ಡೈಲಿ ನೈಟ್ ಮಸಾಜ್ ಮಾಡೋದ್ರಿಂದ ಈ ಚಳಿಗಾಲದಲ್ಲಿ ನಿಮ್ಮ ಕೈ ಕಾಲು ತುಂಬ ಸಾಫ್ಟ್ ಆಗಿರುತ್ತೆ ಆ್ಯಂಡ್ ಅದು ಒಡ್ಕೊಳ್ಳಲ್ಲ. ಬಾಯ್ ಬಾಯ್. ಮಲ್ಗೋಕ್ಕೂ ಮುಂಚೆ ಆ್ಯಂಡ್ ಬೆಳಿಗ್ಗೆ ಎದ್ದಾದಮೇಲೆ ಈ ಬುಕ್ಕನ್ನ ನಾನು ಯೂಶ್ವಲಿ ಬರಿತೀನಿ. ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ಅನ್ನೋ ಥರನೇ ಅಂದ್ಕೊಳ್ಳಿ. ಓಕೆ, ಫುಲ್ ಆಫ್ ಸೀಕ್ರೆಟ್ಸ್ ಅಂದರೆ ಲೈಕ್ ನನ್ನ ಲೈಫಲ್ಲಿ ನಾನು ಹೆಂಗಿರಬೇಕು, ಹೆಂಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನೋ ಅದ್ರ ಬಗ್ಗೆ ಇದಿದೆ. ನನ್ನ ನೆಮ್ಮದಿಗೆ ಏನೇನು ಬೇಕೋ ಅದೆಲ್ಲ ಇಲ್ಲಿ ನಾನು ಬರಿತೀನಿ. ಆ್ಯಂಡ್ ಸಮ್ಹೌ ನಾನು ನೆಮ್ಮದಿಯಾಗಿದ್ದೀನಿ ಕೂಡ. ಆ ನೆಮ್ಮದಿ ಬೇಕು ಅಂತಲೇ ನಾನು ಕೇಳ್ಕೊಳ್ಳೋದು. ಆ್ಯಂಡ್ ಐ ಹ್ಯಾವ್ ದಟ್ ಪೀಸ್. ಸೊ ಆ ಪೀಸ್ ಜೊತೆಗೆ ನನ್ನ ಲೈಫಿಗೆ ಇನ್ನೂ ಏನೇನು ಆ್ಯಡ್ ಆನ್ ಆಗಬೇಕು ಅನ್ನೋದನ್ನ ನಾನು ಬರಿತಾ ಇದ್ದೀನಿ. ಸೊ ಆದಷ್ಟು ಬೇಗ ಅದೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್. ಓಕೆ, ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆನಾ? ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಗುಡ್ ನೈಟ್ ಆಲ್. ಬಾಯ್.